ನವರಾತ್ರಿ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಬೇಕಾಗಿರೋ ಪದಾರ್ಥ ಏನಂದ್ರೆ ಅಕ್ಕಿ, ಹೆಸರುಬೇಳೆ, ಬೆಲ್ಲ, ತುಪ್ಪ, ಒಣಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ ಹಾಗೂ ಏಲಕ್ಕಿ ಬೇಕು. ನಾನು ಮೊದಲಿಗೆ ಅಕ್ಕಿ ಮತ್ತು ಹೆಸರುಬೇಳೆನ ಒಂದ್ಸಲ ತೊಳ್ಕೊತೀನಿ. ಇವಾಗ ನಾನು 1 ಸ್ಪೂನ್ ತುಪ್ಪ ಹಾಕೊಂಡು ಹೆಸರುಬೇಳೆ ಮತ್ತೆ ಅಕ್ಕಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ. ಇವಾಗ ಇದೇ ಕಪ್ಪಿನ ಅಳತೆಯಲ್ಲಿ 5 ಲೋಟ ಆದಷ್ಟು ನೀರು ಹಾಕ್ತಿದ್ದೀನಿ ನಾನು. ಇವಾಗ ನಾನು ಕುಕ್ಕರ್ ಮುಚ್ಚಿಟ್ಟು 2 ವಿಸಿಲ್ ಕೂಗಿಸ್ತೀನಿ. ಇವಾಗ ನಾನು ಬಾಣಲೆಗೆ ಬೆಲ್ಲ ಹಾಕ್ತಾ ಇದ್ದೀನಿ. ಇವಾಗ ನಾನು ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕೊಂಡು ಕರಗಿಸ್ಕೊತಾ ಇದ್ದೀನಿ. ಬೆಲ್ಲದ ಪಾಕ ಮಾಡಿದ್ನಲ್ಲ ಅದನ್ನ ಶೋಧಿಸ್ತಾ ಇದ್ದೀನಿ. ಇವಾಗ ಕೂಲ್ ಆಗಿದೆ ಕುಕ್ಕರು. ಹದವಾಗಿ ಬೆಂದಿದೆ ಅಕ್ಕಿ ಮತ್ತೆ ಹೆಸರುಬೇಳೆ. ಇವಾಗ ಸ್ಟವ್ ಹಚ್ಚಿದ್ದೀನಿ. ಇವಾಗ ಬೆಲ್ಲ ಪಾಕ ಮಾಡ್ಕೊಂಡಿದ್ನಲ್ಲ ಇದನ್ನ ಹಾಕ್ತಿದ್ದೀನಿ. ಇವಾಗ ತುರ್ದಿಟ್ಕೊಂಡಿರೋ ಒಣಕೊಬ್ಬರಿನ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಒಂದ್ಸಲ ಕೈ ಆಡಿಸಿ ಸಿಹಿ ಪೊಂಗಲ್ ರೆಡಿ ಇದೆ. ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಕೊಟ್ಟರೆ ಸಿಹಿ ಪೊಂಗಲ್ ರೆಡಿ ಆಗಿರುತ್ತೆ. ಇವಾಗ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ಹಾಕಿ ಒಂದ್ಸಲ ಕೈ ಆಡಿಸ್ಬಿಡ್ತೀನಿ. ಇವಾಗ ನೆಕ್ಸ್ಟ್ ಒಗ್ಗರಣೆ ಕೊಡ್ತೀನಿ. ಇವಾಗ ತುಪ್ಪ ಕಾದಿದೆ. ಗೋಡಂಬಿ ಮತ್ತೆ ದ್ರಾಕ್ಷಿನ ಹಾಕಿ ಕೈ ಆಡಿಸ್ಬಿಡ್ತೀನಿ ಇದರಲ್ಲಿ. ಇವಾಗ ನಾನು ಪೊಂಗಲ್ ಹಾಕ್ತಿದ್ದೀನಿ ನೋಡಿ. ಇವಾಗ ಸ್ವೀಟ್ ಪೊಂಗಲ್ ರೆಡಿ ಆಗಿದೆ. ಈ ಸಿಹಿ ಪೊಂಗಲ್ನ ನವರಾತ್ರಿ ಮೊದಲನೇ ದಿನ ಮಾಡ್ಕೋಬಹುದು. ನೀವು ಮನೇಲಿ ಟ್ರೈ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.